ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ದಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ, ಸಪೋರ್ಟ್ ಮಾಡಿ ಗೈಸ್. ಓಕೆ, ಸೊ ಗೈಸ್, ಜಸ್ಟ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ನಮ್ಮ ವಿನಯ್ ಗೌರವಡ ಅವರ ಹೆಂಡತಿ ಬಂದಿರೋದು. ಪ್ರೋಮೋ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಗೈಸ್, ನಾನು ಇನ್ನೂ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಂಗೀತ ಮತ್ತು ಪ್ರತಾಪ್ ಅವರ ಫ್ರೆಂಡ್ಶಿಪ್ ಏನಿದೆ ನೋಡಿ, ಅದು ನನಗೆ ತುಂಬ ಸ್ಪೆಷಲ್ ಅಂತ ಅನಿಸ್ತು. ಯಾಕಂದರೆ ನಿನ್ನೆ ದಿನ ಯಾರು ಸಂಗೀತ ಅವ್ರ ತಾಯಿ ಬಂದಾಗಲೂ ಕೂಡ ಮುತ್ತು ಕೊಟ್ಟು ಎಲ್ಲ ಇದು ಮಾಡಿಕೊಂಡ್ರು. ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಾ ಇದೆ ನನಗೆ. ಯಾಕೋ ಅವರಿಬ್ಬರ ಮೇಲೆ ಕೂಡ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಂತೆ ಅದು ಕೂಡ. ಸೊ ಎರಡು ವೀಡಿಯೋಕ್ಕೂ ಕೂಡ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಓಕೆ, ಇವಾಗ ಪ್ರೋಮೋ ಬಗ್ಗೆ ಮಾತಾಡೋಣ. ಸೊ ಗೈಸ್, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಪ್ರೋಮೋ ನೋಡಿದ ತಕ್ಷಣವೇ? ಅಂದರೆ ಗೈಸ್, ನಾನು ಬೆಳಿಗ್ಗೆ ಮಾಡಿರೋ ವೀಡಿಯೋ ಎಲ್ಲ ಹೇಳಿದ್ದೆ ನಾನು ನಿಮಗೆ. ಆ್ಯಕ್ಚುಲಿ ಯಾರು ನಮ್ಮ ವಿನಯ್ ಗೌಡರ ಹೆಂಡ್ತಿನ ಇನ್ನೂ ಅಂದರೆ ಸಾಂಗ್ ಏನೋ ಹಾಕಿರಲ್ಲ, ಮಾರ್ನಿಂಗ್ ವೇಕಪ್ ಸಾಂಗ್ ಏನೋ ಹಾಕಿರಲ್ಲ, ಅದಕ್ಕಿಂತ ಮುಂಚೆನೇ ಕರೆಸ್ತಾರೆ ಅವ್ರಿಗೆ. ಸೊ ಕರೆಸ್ಬಿಟ್ಟು ಅದು ಯಾವುದಪ್ಪ ಅದು ಬೆಡ್ರೂಮ್ದು ಡೋರ್ ಇರುತ್ತಲ್ಲ, ಸೊ ಆ ಡೋರ್ ಹತ್ರ ಕೂರ್ಸಿರ್ತಾರೆ. ಸಾಂಗ್ ಆದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ತಪ್ಕೊಂಡು ಹಗ್ ಮಾಡಿ ಕಿಸ್ ಮಾಡಿ ಎಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ಅದಾದಮೇಲೆ ಸಾಂಗ್ ಕೂಡ ಸಖತ್ತಾಗಿರೋ ಸಾಂಗೇ ಹಾಕಿದ್ದಾರೆ. ಸಾಂಗ್ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕಂತಂದರೆ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಿನ್ನೆ ಹಾಕಿದ್ದ ಸಾಂಗ್ ಯಾವುದು ಅಂತ ನಾನು ಹೇಳ್ತೀನಂತೆ. ಸೊ ಅದಾದಮೇಲೆ ಗೈಸ್, ಇಲ್ಲಿ ಇನ್ನೂ ಒಂದು ಸೂಕ್ಷ್ಮವಾಗಿ ನಾನು ನೋಡ್ಬೇಕಾಗಿರೋದು ಏನಂತ ಅಂದರೆ, ಆ ಪ್ರೋಮಲ್ಲಿ ಏನು ತೋರಿಸಿದಾರಲ್ವ, ಅಂದರೆ ವಿನಯ್ ಅವ್ರ ಹೆಂಡತಿ ಹೋಗ್ಬಿಟ್ಟು ಸಂಗೀತ ಹತ್ರ ಬಾ ಸಂಗೀತ ಮಾತಾಡೋಣ ಅಂತ ಫುಲ್ ಅಂದರೆ ಒಂಥರ ಮಾತುಕತೆ ಕರೆಯೋದಾಗಿರ್ಬೋದು, ಅದೆಲ್ಲ ಆ ಥರ ಎಲ್ಲ ಏನೂ ಆಗಿಲ್ಲ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಇವಾಗೆಲ್ಲ ಪೇರೆಂಟ್ಸ್ ಬಂದಾಗ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ಹತ್ರ ಹೇಗೆ ಅಂದರೆ ಯಾವ ಥರ ಹೋಗ್ಬಿಟ್ಟು ಮಾತಾಡ್ತಾಯಿದ್ರು, ಅದೇ ಥರನೇ ವಿನಯ್ ಗೌಡ ಹೆಂಡತಿ ಕೂಡ ಹೋಗ್ಬಿಟ್ಟು ಎಲ್ಲರ ಹತ್ರ ಮಾತಾಡ್ತಾಯಿದ್ರು. ಆ ಟೈಮಲ್ಲಿ ಸಂಗೀತ ಹತ್ರ ಕೂಡ ಹೋಗ್ಬಿಟ್ಟು ಅವ್ರು ಕೇಳಿರೋದು. ಬಟ್ ಇಲ್ಲಿ ಪ್ರೋಮಲ್ಲಿ ಯಾವ ಥರ ತೋರಿಸಿದ್ದಾರೆ ಅಂತ ಅಂದರೆ, ಏನೋಪ್ಪ ಇವರೇನೋ ಪೂರ್ತಿ ಒಬ್ಬರು ಜಗಳಾಡ ಕರೀತಾ ಇದ್ದಾರೆ ನಮ್ಗೆ. ಅಂದರೆ ವಿನಯ್ ಜೊತೆಗೆ ಸಂಗೀತ ಸರಿಯಾಗಿ ಇದ್ದಿಲ್ಲ ಇಷ್ಟು ದಿನ, ಅಂದರೆ ಲಾಸ್ಟ್ ವೀಕ್ವರೆಗೂ ಕೂಡ, ಫಸ್ಟ್ ವೀಕಿಂದ ಇವಾಗ ಮೊನ್ನೆ ಆದಂಥ ಲಾಸ್ಟ್ ವೀಕ್ವರೆಗೂ ಆಲ್ಮೋಸ್ಟ್ ಒಂದು 67-68 ಡೇಸು. ಸೊ ಅದಕ್ಕೋಸ್ಕರ ಕರೀತಾ ಇದ್ದಾರೆ ಅಂತ ತುಂಬ ಜನ ಅನ್ಕೋತಾರೆ ಪ್ರೋಮೋ ನೋಡಿದ ಮೇಲೆ. ಬಟ್ ಅಲ್ಲಿ ಆ ಥರ ಏನೂ ಆಗಿಲ್ಲ. ಅವ್ರದ್ದು ಫ್ರೆಂಡ್ಶಿಪ್ ಕೂಡ ಇವಾಗ ಚೆನ್ನಾಗೇ ಇದೆ. ಇನ್ಫ್ಯಾಕ್ಟ್ ಇವರು ಯಾರು ವಿನಯ್ ಗೌಡ ಅವ್ರ ಹೆಂಡತಿ ಕೂಡ ಅವ್ರ ಹತ್ರ ಚೆನ್ನಾಗೇ ಮಾತಾಡಿದರು. ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತು ಅದು ತನಿಷಾ ಒಂದು ಡೈಲಾಗ್ ಕೂಡ ಹೇಳ್ತಾರೆ ಅಲ್ಲಿ, ಏನಪ್ಪ ಇವಾಗ ಅಂದರೆ ಸಡನ್ನಾಗಿ ವಿಲನ್ ಮುಖದಲ್ಲಿ ಹೀರೋದು ಕಳೆ ಬಂದುಬಿಟ್ಟಿದೆ ಅಂತ. ಗೈಸ್, ನನಗೆ ಸ್ವಲ್ಪ ಅದು ಲ ಅಂತ ಹೇಳ್ತೀನಿ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಸೊ ಅದು ಕಳೆ ಬಂದುಬಿಟ್ಟಿದೆ ಅಂತ ವಿನಯ್ ಹೇಳ್ತಾನೆ ಅವಾಗ. ಇಲ್ಲಪ್ಪ, ನಾವು ಯಾವಾಗಿದ್ದರೂ ಫಸ್ಟಲ್ಲಿ ವಿಲನ್ ಆಗೋಕ್ಕಿಂತ ಮುಂಚೆ ಹೀರೋನೇ ಇದ್ದಿದ್ದು ಅಂತ. ಅದು ಕೂಡ ಟ್ರೂನೇ. ಯಾಕೆಂದರೆ ಹರ ಹರ ಮಹಾದೇವ್ ಸೀರಿಯಲಲ್ಲಿ ಶಿವನ್ ಪಾತ್ರ ಮಾಡಿದವರು ಸಖತ್ತಾಗಿ ಮಾಡಿದರು ಆ ಪಾತ್ರನೂ ಕೂಡ. ಅದಕ್ಕೆ ಬೇಕಾದ್ರೆ ಫಿಸಿಕ್ ಆಯ್ತು, ಬೇಸ್ಟ್ ವಾಯ್ಸ್, ಅದು ಆ್ಯಕ್ಟಿಂಗ್ ಸಖತ್ತಾಗಿದೆ, ಸ್ಟೈಲಿಶಾಗಿ ಕೂಡ ಇದ್ದಾರೆ. ಗೈಸ್, ನಿನ್ನೆ ಹಾಗೆ ಇವರು ಅಂದರೆ ನಿನ್ನೆ ಫುಲ್ ಡೇ ಕೂಡ ಅವರು ಅವ್ರ ಪೇರೆಂಟ್ಸ್ ಬಂದಾಗ ಅದು ಶರ್ಟು ಅವ್ರ ಔಟ್ಫಿಟ್ ಸಖತ್ತಾಯಿತು ಗೈಸ್. ವಿನಯ್ ಅವ್ರದ್ದು ಆ ಬ್ಲೂ ಶರ್ಟು ಫುಲ್ ಬೈಸೆಪ್ಸ್ ಎಲ್ಲ ಚೆನ್ನಾಗಿತ್ತು, ಸಖತ್ತಾಗಿ ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರು ಯಾವಾಗಿದ್ರು ಹೀರೋನೇ. ಬಿಗ್ ಬಾಸಲ್ಲಿ ಮಾತ್ರ ಸ್ವಲ್ಪ ಜಗಳ ಆಗಿದೆ ಅಂದ್ಬಿಟ್ಟು ವಿಲನ್ ಥರ ಆಗಿದ್ದಾರೆ. ಬಟ್ ಯಾವತ್ತಿದ್ರೂ ವಿನಯ್ ಅವ್ರ ಹೀರೋನೇ. ಸೊ ಗೈಸ್, ಹಾಗೆ ಸಂಗೀತ ಮತ್ತು ಪ್ರತಾಪ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ವೀಡಿಯೋಸ್ನ ಸ್ವಲ್ಪ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಂತೆ. ಸೊ ಈ ವಿಡಿಯೋ ಕೂಡ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.